ಪಾರ್ಟಿ ರೌಂಡ್ಸ್ನ ಮೊದಲನೆಯ ಸುದ್ದಿ ಕಾಂಗ್ರೆಸ್ಸಿನ ಬೆಳವಣಿಗೆಗಳದ್ದು. ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ದೆಹಲಿಯಿಂದ ಬಂದು ಶಾಸಕರ ಸಭೆಗಳನ್ನು ಮಾಡಿದ್ರು, ಸಚಿವರ ಸಭೆಗಳನ್ನ ಮಾಡಿದ್ರು. ಇದು ಸಿದ್ದರಾಮಯ್ಯನವರನ್ನ ಬೆಂಬಲಿಸುವ ಸಚಿವರುಗಳಿಗೆ ಸರಿ ಕಾಣಿಸ್ತಾ ಇಲ್ಲ. ಕೆಲವರು ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ, ಇನ್ನು ಕೆಲವರು ಒಳಗೊಳಗೆ ಮಾತಾಡ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಹೊರಗಿಟ್ಟು ಉಸ್ತುವಾರಿಯಾದವರು 1-to-1 ಸಭೆ ಮಾಡೋದೇನಿದೆ? ಮುಖ್ಯಮಂತ್ರಿಗಳ ಆಪ್ತರು ಕೇಳ್ತಾ ಇರೋ ಪ್ರಶ್ನೆ ಇದು. KN ರಾಜಣ್ಣ ಅವರು ಬಹಿರಂಗವಾಗಿ ಹೇಳಿದ್ರು, ನನಗೆ ಯಾಕೋ ಇದು ಸಮಾಧಾನ ಇಲ್ಲ ಅಂತ. ತೆಲಂಗಾಣ ಕಾಂಗ್ರೆಸ್ನ ಉಸ್ತುವಾರಿ ನಟರಾಜನ್ ಅವರು ಬಂದ್ರು, 1 ಗಂಟೆಯಲ್ಲಿ ವಾಪಸ್ ಹೋದ್ರು. ಇವ್ರು ನೋಡಿದ್ರೆ ದಿನಗಟ್ಲೆ ಸಭೆ ಮಾಡ್ತಾ ಇದ್ದಾರೆ. ಈಗ KN ರಾಜಣ್ಣ ಅವರು ನಾನು ಫಾರಿನ್ಗೆ ಹೋಗಬೇಕಾಗಿದೆ ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ. ಈ ಸಭೆಗಳಿಗೆ ಬರಲಿಲ್ಲ. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಮತ್ತೊಬ್ಬ ಆಪ್ತ ಮಹದೇವಪ್ಪನವರು ಸಹ ಒನ್ ಟು ಒನ್ ಸಭೆಗೆ ಬಂದಿಲ್ಲ. ಮೊನ್ನೆನೇ ಕರೆದಿದ್ರು 14ನೇ ತಾರೀಕು. ಆವತ್ತು ಮುಖ್ಯಮಂತ್ರಿಗಳ ಜೊತೆ ಇಂಡಿಗೆ ಹೋಗಿದ್ರು. ನಿನ್ನೆ 19ನೇ ತಾರೀಕಿನ ಮೈಸೂರು ಸಮಾವೇಶದ ಪೂರ್ವ ಸಿದ್ಧತೆಯನ್ನು ನೋಡ್ತಾ ಇದ್ದಾರೆ. ಇವತ್ತು ಮೈಸೂರು ಪ್ರವಾಸದಲ್ಲೇ ಇದ್ದಾರೆ. ಇದ್ರ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ವರಿಷ್ಠ ನಾಯಕರಲ್ಲಿ ಒಬ್ಬರು, ಕರ್ನಾಟಕದ ಇನ್ಚಾರ್ಜ್ ಇದ್ದಾರೆ. ಪಕ್ಷದ ಶಾಸಕರಿಗೆ ಅವರು ಕರೆದು ಮಾತಾಡೋಂಥ, ಮಂತ್ರಿಗಳಿಗೆ ಕೆಲವು ಸಲಹೆ ಸೂಚನೆ ಕೊಡ್ತಕ್ಕೆ ಈ ಹಸ್ ಗಾಟ್ ಆಲ್ ಪವರ್ಸ್. ಯಾವ ಮೀಟಿಂಗ್ಗೆ ಯಾವಾಗ ಕರೆದ್ರೂ ಹೋಗ್ತೀವಲ್ಲ. ಅಯ್ಯೋ ನೀವು ಕರೆದನ್ನ ಬೇಡ ಅಂತ ಹೇಳ್ತೀನಿ ನಾನು. ನೀವು ಕರೆದ್ರೂ ಬಂದು ಮಾತಾಡ್ಕೊಂಡು ಹೋಗ್ತೀನಿ. ಇಲ್ಲ, ನನಗೂ ಹೇಳಿದ್ರು, ನಾನು ಇಂಡಿಗೆ ಹೊಟ್ಟೋಗಿದ್ದೆ. ಆಮೇಲೆ ಭೇಟಿ ಮಾಡಿದೆ ಲೇಟಾಗಿ. ನಾನು ಯಾರು ವಿರೋಧ ಮಾಡಲ್ಲ. ದಿರ್ ಇಸ್ ನೋ ಅಪೋಸಿಷನ್. ಇವೆಲ್ಲ ಪಾರ್ಟಿ ಅಲ್ವಾ. ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷಕ್ಕೆ ಆಡಳಿತ ಮಾಡಿ. ನಮಗೇನು ಇಂಪಾರ್ಟೆಂಟು? ಸ್ಟೆಬಿಲಿಟಿ ಆಫ್ ದಿ ಗೌರ್ಮೆಂಟ್. ಸ್ಟೆಬಿಲಿಟಿ ಆಫ್ ದಿ ಗೌರ್ಮೆಂಟ್ ಈಸ್ ಇಂಪಾರ್ಟೆಂಟ್. ಮತ್ತು 5 ವರ್ಷ ನಾವು ಯಶಸ್ವಿಯಾಗಿ ಮಾಡಿ ಮತ್ತೆ ಪುನಃ ವಾಪಸ್ ಬರಬೇಕು. ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟು, ಇಷ್ಟೆಲ್ಲ ಕೆಲಸ ಮಾಡಿ, ವಿಸಿಬಲ್ ಚೇಂಜಸ್ ತಂದು ಮತ್ತೆ ರಾಜ್ಯನ ಓಡಿಸ್ಬೇಕಲ್ಲ. ಆ ಕಾರಣಕ್ಕೆ ಡೆಮಾಕ್ರಸಿನಲ್ಲಿ ಭಿನ್ನಾಭಿಪ್ರಾಯಗಳಿರ್ತವೆ. ಡೆಮಾಕ್ರಸಿಯ ಬ್ಯೂಟಿನೇ ಡಿಫರೆನ್ಸ್ ಆಫ್ ಒಪಿನಿಯನ್. ಅದನ್ನು ಸರಿ ಮಾಡ್ಕೋಬೇಕಲ್ಲ ಕೂತ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.